उसे किसका दौलत नहीं, प्राण किसका औरत नहीं, पुलिस किसका मदद नहीं। अरे कुत्ते, प्रताप किसका दोस्त नहीं। ಪುಣ್ಯರ ನಾಡಿನಲ್ಲಿ ಗಂಡು ಗಲಿಯಾಗಿ ಮೆರೆಯುತ್ತಿರುವ ಆ ಬಡ ಪುಣ್ಯಾರ್ಜ ಏ ಅರ್ಜ, ಈ ಪ್ರತಾಪನ ಬಲಗೈ ಬಂಟನಾದ ನನ್ನ ಕರೆಯ ನನ್ನ ಕುಸ್ತಿಯಲ್ಲಿ ಸೋಲಿಸಿದನಲ್ಲೇ ಕೆಟ್ಟ ಸೂಳೆ ಮಗನೇ, ನೀನು ಎಂತ ತಿಳಿವಿನಲ್ಲಿ ನುಸುಳಿ ಬದುಕಿದರು ನಾಯಿ ಅಂತೆ ಬಂದ ಬೀಳ್ಬೇಕು ಈ ಪ್ರತಾಪನ ಕಾಲಡೆಗೆ. ನನ್ನ ಬಲಗೈ ಕೆರೆಯನ್ನು ಸೋಲಿಸಿ ಇಲ್ಲಿ ಒಂದು ಪುಂಡವಲಿ ಎಂದು ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡನೆಂದು ತಿಳಿದುಕೊಳ್ಬೇಡ. ಪುಂಡ ಪ್ರಾರಿ ಎಂದು ತಿಳಿದುಕೊಳ್ಬೇಡ. ಈ ಪ್ರತಾಪ ಮನಸ್ಸು ಮಾಡಿದರೆ ಕ್ಷಣದಲ್ಲೇ ನೀನು ಹೆಣವಾಗಿ ಬೀಳುತ್ತೀಯ. ಈ ಪ್ರತಾಪ ಕಾಲಿನಿಂದ ತೋರಿಸಿದರೆ ತಲೆ ಮೇಲೆ ಹೊತ್ತು ಮಾಡುತ್ತಾರೆ ಈ ಬರಪಾಯಿ ನನ್ನ ಮಕ್ಕಳು. ಏ ಅರ್ಜ, ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ಬೀದಿಗೆ ಚಕರ್ನಾಗಿ ಮಾಡಿ ರಸಪುರಿ ಮಾವಿನ ಹಣ್ಣಿನಂತ ಇರುವ ನಿನ್ನ ಅತ್ತಿಗೆ ಮಂಗಿಯನ್ನು ನನ್ನ ಸೋಳೆಯನ್ನಾಗಿ ಮಾಡಿಕೊಂಡು ಹಂತು ಹಂತಾಗಿ ಕಂತ್ರಿ ನಾಯಕರ ಮಾಡಿ ಕೊನೆಗೆ ನಿನ್ನ ಹತ್ತಿರ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ಮೇಲನ ಪ್ರತಾಪ್ನೇ ಅಲ್ಲ. ಜನ, ಏ ಹರ್ಕತ್ತವ್ರ ಮಗನೇ ಜನ, ಕರೆದ್ರು ನಾ ಕರೆದ್ರಿ ಆ ರುದ್ರಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿದ್ದಾನಲ್ಲೇ ಮಗನೇ. ಆ ರುದ್ರ ಸಾಲ ವಸೂಲಿ ಮಾಡ್ಬೇಕಂತ ಅವ್ರ ಮನೆಗೆ ಹೋಗೇನ್ರಿ. ನಾ ಹೋಗ್ಬಿಡ್ದ ಅವ್ರು ದುರ್ಗ ಹೋಗಿದ್ರಿ, ಮುಚ್ಕೊಂಡು ಹೊಳಿ ಬಾಡ್ರಿ. ನಾ ಮತ್ತೆ ಆ ಬಡ ಬಿಕಾರಿ ಭೀಮನ ಸಾಲ, ಆ ಭೀಮನ್ ಸಾಲ ಒಂಚೂರು ಲ್ಯಾಕ್ ಕೊಡ್ಲತ್ರಿ. ಇವತ್ತೊಂದು ದಿವಸ ಅರ್ಧ ಟೈಮ್ ಕೊಡ್ಲ. ಆರಾಮ್ ಕೋರ್ ನನ್ನ ಮಗನೇ. ಇದೇ ಬೆಲೆ ಐತಲ್ಲ ನಿಂದು. ಹೋಗು, ಎಷ್ಟಿದೆ ನೋಡು ಮೊದಲು. ಆಯ್ತಾಯ್ತ್ರಿಪ್ಪ, ಭಾಳ ಹರ್ತದ.
ಈಗ ಬಂದೆ. ಹಂಗ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೀತಾ ಇದೆ ತಾನೆ? ಇನ್ನೆಲ್ಲಿದೆ ಪ್ರತಾಪ್ ನನ್ನ ಕಾಂಟ್ರಾಕ್ಟರ್ ಕೆಲಸ? ಯಾಕೆ ಪ್ರದೀಪ್, ಏನಾಯ್ತು? ರೆಡಿ ಆಗೋ ಉಸುಕಿನಲ್ಲಿ ಸರಿಯಾಗಿ ಸಿಮೆಂಟ್ ಮಿಕ್ಸ್ ಮಾಡಿದೆ. ಸಿಮೆಂಟಿನಲ್ಲಿ ಹಾಳು ಮಣ್ಣು ಮಿಕ್ಸ್ ಮಾಡುತ್ತೇನೆ ಎಂದು ಹೇಳಿ ನನ್ನ ಲೈಸೆನ್ಸ್ ಅನ್ನು ಕಸಿದು ತಂದು ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿಬಿಟ್ಟರು. ಹಾಗಾದ್ರೆ ಮುಂದೆ ಏನು ಮಾಡ್ಬೇಕಂತ ಅಂದ್ಕೊಂಡಿರುವ? ಇಲ್ಲೇ ಎಲ್ಲಾದರೂ ಒಂದು ಉದ್ಯೋಗವನ್ನು ಹುಡುಕಿಕೊಳ್ಳಬೇಕಂದ್ರೆ ಆದರೆ ಆದ್ರೇನು ಮಾತಕ್ಕೆ ಪ್ರದೀಪ್, ನೀನು ತಪ್ಪು ತಿಳ್ಕೋದಿಲ್ಲ ಅಂದ್ರೆ ನಾನೊಂದು ಮಾತು ಹೇಳುತ್ತೇನೆ. ಅದೇನು ಹೇಳು ಪ್ರತಾಪ್? ನೋಡು ಪ್ರದೀಪ್, ದೇವರು ನನಗೆ ಸಾಕಷ್ಟು ಆಸ್ತಿ ಕೊಟ್ಟಿದ್ದಾನೆ. ನನಗೆ ಅಂತ ನನ್ನ ತಂಗಿಯನ್ನು ಬಿಟ್ಟರು ನನ್ನವರು ಅನ್ನೋರು ಯಾರೂ ಇಲ್ಲ. ನನ್ನ ಮಿತ್ರನಲ್ಲದೆ ನನ್ನ ಒಡ ಹುಟ್ಟಿದ ಸಹೋದರನ ಎಂದು ತಿಳಿದುಕೊಳ್ಳುತ್ತೇನೆ. ನನ್ನ ಎಲ್ಲ ಆಸ್ತಿಯನ್ನು ನೋಡಿಕೊಂಡು ನನ್ನ ಮನೆಯಲ್ಲೇ ಇದ್ದು ಬಿಡು, ಏನಂತೀಯ? ಹಾ ಆಯ್ತು ಪ್ರತಾಪ್, ನೀನು ಆಗಲಿ. ಆ ಕುರುಡನಿಗೆ ಕಣ್ಣು ಕೊಡ್ತಾನೆ ಬೇಡ ಎನ್ನುತ್ತಾನೆ ಆ ಕುರುಡ. ಆ ಬಂಜೆಗೆ ಮಕ್ಕಳಾಗತ್ತೆ ಅಂದ್ರೆ ಬೇಡ ಎನ್ನುತ್ತಾಳೆ ಆ ಬಂಜೆ. ರೋಗಿ ವಯಸ್ಸತ್ತು ಹೋದನ್ನೇ ಡಾಕ್ಟರ್ ಹೇಳಿದ್ದು ಅದನ್ನೇ. ಪ್ರತಾಪ್ ಇನ್ನು ಮುಂದೆ ನೋಡಲಿ ಪ್ರದೀಪನ ಕ್ರಾಂತಿಕಾರಿ ನಾಟಕವನ್ನು. ಯಾಕೆ ಪ್ರದೀಪ್, ಏನು ಯೋಚನೆ ಮಾಡುತ್ತಿದ್ಯಾ? ಏನಿಲ್ಲ ಪ್ರತಾಪ್, ಜೀವನದ ಕಲೆ ಸಿಕ್ಕಿದ್ದಾನೆಂದು ಯೋಚನೆ ಮಾಡುತ್ತಿದ್ದೆ. ಹಾ ಚೆನ್ನ, ನಮ್ಮ ಅಡುಗೆ ಭಟ್ಟ ರಂಗನಿಗೆ ಹೇಳು, ಸ್ಪೆಷಲ್ ಆಗಿ ಅಡಿಗೆ ಮಾಡಿಸುವಂತ ನಮ್ಮ ಮಿತ್ರ ಬಂದಿದ್ದಾನೆ. ಓ ರಂಗಣ್ಣ, ನಮ್ಮ ಸಾವುಕಾರಿಗೆ ಏನ್ಯಾರು ಅಲ್ಲಲ್ಲ, ಗೆಳೆಯಾರು ಬಂದಾರು. ಸ್ಪೆಷಲ್ ಆಟ ಅಲ್ತಾರ ಅಂಗಡಿಗೆ ಹೋಗಿ ಒಂದು ಪೈಕಲು ಚಿಕನ್ ತಂದು ಕುದಿಸಲ್ದು ಹಂಗ ಇಟ್ಬಿಡ್ಲಪ್ಪ. ನಿಂಗೆ ಅಂದ ಹಾಗೆ ಚೆನ್ನ, ಮನೆ ಆ ಏನ ಸಿಂಗದ ಹೊಲದಲ್ಲಿ ನಮ್ಮ ಬಂಡೆ ದನಕರ ಹಾದು ಹೋದ ಘಟನೆ ಬಗ್ಗೆ ಏನಂದ? ಹಾಲು ವರ್ಷ ಸುಳೆ ಮಗ ಅದರ ಸುದ್ದಿ ತೆಗದ್ರ ನಾನು ಹೊಟ್ಟೆಗೆ 2-3 ಕಿಲೋ ಹಸಿ ಮೆಣಸಿನಕಾಯಿ ಖಾರ ಕಲ್ಸಿದಂಗ ಆಗತ್ರಿ ಅಪ್ಪ. ಏ ಬದ್ಮಾಸ್, ಅದೇನಂತ ಸಿಡ ಮಗಳು? ಆ ನಿನ್ನ ಸಾವುಕಾರಗ ನಾ ಮೆಟ್ಟಿನ ಸರ ಹಾಕ್ಯ ನಿನ್ನ ಜೀವಂತ ಸುಟ್ಟು ಬಿಡ್ತಾನ ಒಂದಾನ್ರಿ ಅಪ್ಪ. ಸುತ್ತ 110 ಹಳಿಗೆ ಶ್ರೀಮಂತ ಎನಿಸಿಕೊಂಡಿರುವ ನನ್ಗೆ ಸಕ್ಕಿನಿಂದ ಮಾತನಾಡಿದ ಬರಕುಂಡಿ. ಅಷ್ಟೇ ಅಲ್ವ ಅಪ್ಪ, ಆ ನಿನ್ನ ಹಲಕರ್ ಸಾವುಕಾರನ ರೋಂಡ ತಗಿಸಿ ಆ 3 ಅಗಸಿ ಬಾಗಿಲು ಕಟ್ತಾನಂತ ಈಗ ನನಗ ಕೊಡ್ಲಿ ತೋರಿಸಿದ್ರಿ. ಏನು? ಈ ಶ್ರೀಮಂತರೆಂದರೆ ಇಡೀ ಊರಿನ ಜನ ಗಡಗಡೆ ನಡಗಿ ಈ ಶ್ರೀಮಂತರ ಪಾದ ತೊಳೆದು ನೀರು ಕುಡಿತಿರುವಾಗ ನನಗೆ ಸಟ್ಟು ಹೊಡೆದು ಮಾತನಾಡಿದ ಬಡ ಪಿಕಾರಿ. ಅದ ಹಂಗ ಬಿಟ್ಟಿಲ್ರಿ ಅಪ್ಪ. ಏ ಬೇಬರ್ಸ್ ನನ್ನ ಮಗನ, ಲುಚ್ಚ ಸುಳಿ ಮಗನ, ಲಪಂಗ್ ಸುಳಿ ಮಗನ, ತುಪ್ಪಾಡ್ ಸುಳಿ ಮಗನ, ತುಪ್ಪರ್ ಕಡ್ಸ್ಕೊಂಡ ಮಗನ, ಇಷ್ಟ ಅನ್ನೋದು ಅಲ್ದ ಒಳ್ಳೆ ಈ ಸದ್ಯ ನಮ್ಮಿಬ್ಬರು ಚಂಡ ರುಂಡಾಡ್ತಾನ ಅಂತೇಳಿ ಮನೆಗೆ ಸಹಿತ ಬರ್ತಾನ ನಾನ್ರಿ. ಏನು? ಈ ಸಾಹಸ ಸಿಂಹನ ಮನೆಗೆ ಬಂದು ಮಾತನಾಡುವಷ್ಟು
ಸೊಕ್ಕು ಬಂದಿದ್ಯಾ ಬಿಕಾರಿ ನಾಯಿ ನನ್ನ ಮಗನಿಗೆ